ನೀನು ನಿಮ್ದ್ರಲ್ಲಿ ಏನೂ ಆಗಲ್ಲ. ಅಣ್ಣನ್ ಬೈ ಮುಸುಡಿನ ಇದು ಅದೇನೇ ಅದು ಮಿಠಾಯಿ ಮೈಕುಮ್ಮ ಕರಿ ಅವಳ ಹೇಳ್ತೀವಿ. ಅವಳ ಮನೇಲಿ ಇಲ್ಲ ಕಣೋ, ಡಬ್ಬಿಂಗ್ ಹೋಗಿದ್ದಾಳೆ. ಎದ್ದಿದ್ರೆ ಅವಳಾದ್ರು ನನ್ ಸರಿಯಾಗಿ ಬಂದಿರೋಳು. ನನ್ ಬಾಳೆ ಹೇಳಿದ್ರ ಹರಿದು ಚೂರ್ ಆಗೋಯ್ತು. ಹೋಗಪ್ಪ ಅಪ್ಪ ಯಾರಾದ್ರೂ ನನ್ ಓನ್ ಉಪ್ಕೊಂಡ್ರಪ್ಪ ಓದ್ಲಾಗೆ. ಅರ್ಥ ಆಯ್ತು. ಕಡಿಮೆ ಕೋಪ ಇದ್ರೆ ಬೈದು ಹೊರಗೆ ಹಾಕುತ್ತಾರೆ, ಅದೇ ಜಾಸ್ತಿ ಕೋಪ ಇದ್ರೆ ಅವಾಗ ಸೈಲೆಂಟ್ ಆಗಿ ಹೋಗಿರ್ತಾರೆ. ಅರ್ಥ ಆಯ್ತು. ಅದು ಮೀನಾ ಇದಾರಲ್ಲ, ಅವಳು ಸರಿ ಇಲ್ಲ. ಅವಳು ನನ್ ಮದುವೆ ಒಪ್ಪಿರ್ಲಿಲ್ಲಪ್ಪ. ಹೌದು, ಆದ್ರೆ ಮದುವೆ ಆದ್ಮೇಲಾದ್ರೂ ಅವಳ ನನ್ನ ಹತ್ರ ಬಂದ್ಬಿಟ್ಟು, ರೀ ಅದು ಹಿಂಗಿಂಗಲ್ಲ ಹಿಂಗಿಂಗೆ, ಅದು ಹಂಗಂಗ್ ಮಾಡಕ್ ಹೋಗಿ ಹೆಂಗೇನೋ ಆಗೋಯ್ತು ಹಂಗೆಲ್ಲ ಹೇಳ ಅನ್ಬಿಟ್ಟು ನನ್ನ ಹತ್ರ ಬಂದ್ ಹೊಗಳ್ಬೋದಾಗಿತ್ತು ಅಲ್ವಾ? ಏನು ನಳ ಅಂತಕಂಡು ನಾನು ನೋಡಕ್ ಕಲಿಸ್ತೀನ? ಏನು ಹಿಡ್ಕೊಂಡ್ ಸಾಯಿಸ್ಬಿಡ್ತಾ ಇದ್ನ ನಾನು? ಅದೇ ಬಹುಶಃ ನನ್ ಹೆಂಡತಿ ನನ್ನ ಹತ್ರ ಸತ್ಯ ಹೇಳ್ಬಿಟ್ಲಪ್ಪ ಅನ್ನೋ ಖುಷಿನ ಇರ್ತಾ ಇದ್ದೆ. ಆದ್ರೆ ಅವಳೇನ್ ಮಾಡಿದ್ಲು, ಇಡೀ ಛತ್ರದಲ್ಲಿ ಎಲ್ರ ಮುಂದೆ ನನ್ ತಲೆ ತಗ್ಸೋ ಮಾಡ್ಬಿಟ್ಲು. ಬರೀ ನೀನಲ್ಲ ಕಣ, ನಾವೆಲ್ಲರೂ ತಲೆ ತಗ್ಸತ್ರ ಆಗೋಯ್ತು. ಅವನಿಗಿದು 2ನೇ ಮದುವೆ ಅಂತ ನನಗೆ ಗೊತ್ತಾದ್ಮೇಲೆ ಕಣೋ, ನಾನು ಅವನು ಹಸೆ ಮೇಲೆ ಕೂತಿರೋಲ್ಲ ಯಾರಕ್ಕ ಒಂದು ರೊಕ್ಕ ಅಂತ ಬಿಟ್ಟಿದ್ದು. ಆದ್ರೆ ಅವನು ಅವಳಿಂದ ನನ್ನ ಮದುವೆ ಆಗಿರೋದು ಕಮಿಷನ್ ಜೊತೆಗೆ ಬಂದ್ಬಿಟ್ಟ. ನಾನು ಶಾಕ್ ಆಗ್ಬಿಟ್ಟೆ. ಆದ್ರೆ ನಾನು ಅದನ್ನು ಹೇಗತ್ತೆ ಅನ್ಕೊಂಡ್ಬಿಟ್ಟಿದ್ದೀನಪ್ಪ. ಆದ್ರೆ ಅವ್ರ ಮದುವೆಗೆ ಸಾಕ್ಷಿಯಾಗಿದ್ದು ಮೀನಾ ಅಂತ ಹೇಳಿದ್ರೆ ನೋಡಪ್ಪ, ಅವಳು ನನ್ ಎದೆನೇ ಹೊಡೆದೋಯ್ತಪ್ಪ. ಅವಳು ಮಾಡಿದ ತಪ್ಪಲ್ವೇನಪ್ಪ? ಹೇಳಪ್ಪ, ಅವಳು ಮಾಡಿದ ತಪ್ಪಲ್ವೇನಪ್ಪ? ಅಪ್ಪ ಹೇಳಪ್ಪ, ಅವಳು ಮಾಡಿದ ತಪ್ಪಲ್ವೇನಪ್ಪ? ತಪ್ಪೇ. ಯಾವ್ದಿದು? ಆಶ್ಚರ್ಯವಾಣಿನ ಆಕಾಶವಾಣಿನ? ಎಲ್ಲಿಂದ ಬರ್ತಿದೆ ಸೌಂಡು? ನೀನ್ ಯಾಕೆ ಇಲ್ಲಿ ಬಂದೆ? ಯಾಕೆ ಬಂದೆ? ನಾನು ಅವಮಾನ ಮಾಡಿ ಎಲ್ರ ಮುಂದೆ ಮರ್ಯಾದೆ ಹೋಗೋ ಮಾಡಿ ಇಲ್ಲಿ ಯಾಕೆ ಬಂದೆ? ನನ್ನ ಕ್ಷಮಿಸಿಯಿಂದ ಕೇಳೋದಕ್ ಬಂದೆ. ಅಲ್ಲಮ್ಮ, ಅಮ್ಮ ವಂಡೇಶ್ವರಿ, ಈಗ ನಾನು ನಿನ್ನನ್ನು ಕ್ಷಮಿಸ್ಬೇಕು, ಏನು ಆಗಲ್ಲ ಅಂತ ಮಾತಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕು. ಏನು ಕ್ಲೋಸ್ ಅಪ್ ಅಲ್ಲಿ ಒಂದು ಸ್ಮೈಲ್ ಮಾಡಿದ ತಕ್ಷಣ ನನ್ ಕೋಪ ಎಲ್ಲ ಕಮ್ಮಿ ಆಗುತ್ತೆ ಅನ್ಕೊಂಡ್ಯಾ? ರೇ ಮೀನಾ, ಸೋಪ್ ಹಾಕೊಂಡು ಸ್ನಾನ ಮಾಡಿದ್ರೇನೆ ಅರ್ಧ ದಿನದ ತನಕ ವಾಸನೆ ಮೈ ಮೇಲೆ ಇರುತ್ತೆ. ಇನ್ ಗಂಜಲದಲ್ಲ ಸ್ನಾನ ಮಾಡ್ತೀನಿ ನೀನು ಕೊಳೆತ ವಾಸನೆ. ನೋ, ನೆವರ್ ಕ್ಷಮಿಸಿಂಗ್. ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಅಪ್ಪ ನೀನು ಅಯ್ಯೋ ಪಾಪ ಅಂತ ಕ್ಷಮಿಸ್ಬಿಡಬೇಡಪ್ಪ. ಅವಳು ಮಾಡೋ ತಪ್ಪೇ ಕ್ಷಮನೇ ಇಲ್ಲ. ಏನಕ್ಕೆ ಹೀಗೆ ಮಾಡ್ತೀಯ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲಮ್ಮ. ಮಾವ, ನಾನ್ ಮಾಡಿದ ತಪ್ಪೇ ಮಾವ. ಕಣ್ಕರುನ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ. ಅಂದ್ರೆ ಇವ್ರವ್ರಿಬ್ರು ಮದ್ವೆಗೆ ಒಪ್ಕೊಂತಿರ್ಲಿಲ್ಲ. ಈಗ ಒಪ್ಕೊಂಡು ಮುಂದೆ ನಿಂತ್ಕೊಂಡು ಮದುವೆ ಮಾಡಿದ್ದು ದುಡುಕ್ಬಿಟ್ಟೆ ತಾಯಿ. ದುಡುಕ್ಬಿಟ್ಟಿಲ್ಲ ಅವಳು. ನಾನು ಹಂಗೆ ಕತ್ತಿಡ್ಕೊಂಡು ತುಂಬಿಬಿಟ್ರು. ಏಸ್ಕೊಳ್ತಾ ಇರೋದನ್ನ ಕೆರೆಗೆ ತಳ್ಳಿದ್ರೆ ಏನು, ಕ್ಷೀರ ಸಮುದ್ರ ತಳ್ಳಿದ್ರೆ ಏನು? ಸಾವು ಖಚಿತ, ನೋವು ಉಚಿತ. ಅರುಣವ್ರಮ್ಮ ಅವ್ರಿಗೆ ಬೇರೆ ಹುಡುಗಿನ ನೋಡೋದಕ್ ಶುರು ಮಾಡಿದ್ರು. ಇವ್ರದ್ ಯಾವ ತಪ್ಪು ಇಲ್ಲ ಅಂತ ಹೇಳಿದ್ರು. ಅರುಣವ್ರು ಇವ್ರ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಿದ್ರು. ಅದ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ನಿಮ್ಗೂ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಮತ್ ಹೇಗಕ್ಕೆ ಅವ್ರಿಗೆ ಮದುವೆ ಮಾಡ್ಸಿದ್ರಿ? ಕನಕ ಒಂದ್ ಮಾತು ಹೇಳಿದ್ಲು, ಅಪ್ಪ ಇದ್ದಿದ್ರೆ ನಾನು ಆಸೆ ಪಟ್ಟು ಹುಡುಗನ್ ಜೊತೆ ನನ್ನ ಮದ್ವೆ ಮಾಡಿಸ್ತಿದ್ರು ಅಂತ. ಹಿಂಗ ಇರೋ ನೋವು ನನ್ನ ಇವತ್ ಕಾಡ್ತಾ ಇದೆ ಅಂತ ಹೇಳಿದ್ಲು. ಅವತ್ ನಾನು ಅವ್ರ ಮದ್ವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕನಕ ಏನ ಇದು ಅಂತ ನನ್ ಕೈ ಊಹೆನು ಮಾಡ್ಕೊಳೋದಕ್ ಆಗ್ತಿಲ್ಲ. ಅದಕ್ಕೆ ಮದ್ವೆಗೆ ಒಪ್ಪಿಗೆ ಕೊಟ್ಟೆ. ಇವ್ರು ಒಪ್ಕೊಂಡೇನೆ ಊರ್ಗೆಲ್ಲ ಗೊತ್ತಾಗೋ ಹಾಗೆ ಚೂರಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಇವ್ರು ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ಆವತ್ತಿಂದ ಇವತ್ವರೆಗೂ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ನೀನ್ ಮಾಡಿರೋ ತಪ್ಪಿಗೆ ವಕ್ತಾರ ತಗೋತಿದ್ದೀರಿ. ನಿಮ್ ಮನೆಯವರು ಅಂದ್ರೆ ನಿಮ್ ತಲೆ ಮೇಲೆ ನಿಂತ್ಕೊಂಡ್ ಬೆಳೆಸ್ತಾನೆ. ನಿನ್ ತಮ್ಮನ್ನ ಪರೀಕ್ಷೆ ಬರೆಯಕ್ ಮಾಡ್ದ. ನಿನ್ ತಂಗಿಗೆ ಮದ್ವೆಗೆ ಎಲ್ಲ ತಯಾರಿನೂ ಮಾಡ್ಕೊಟ್ಟ. ಇವನಿಗೆ ಗೊತ್ತಿಲ್ಲದೆ ಅವನಿಗೆ ಮದ್ವೆ ಮಾಡ್ಸಿ ಈಗ ಎರಡೇಡ್ ಹನಿ ಕಣ್ಣೀರ್ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಸಕ್ರೆ ಎಲ್ಲಿದ್ದಾರೆ ನೀನು? ಈಗ ನಿನ್ನನ್ನು ಬೈಕೋತಾ ಇದ್ದೆ. ಇವ್ ನಂಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದೀಯಾ?
ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಮೀನಾ ಸೂರ್ಯ ಅವ್ರಿಗೆ ಸುಳ್ಳು ಹೇಳಿದ್ದಾರೆ. ಅವಕಾಶ ಸಿಕ್ಕಿದೆ ಅಂತ ಮಾತಾಡ್ಬೇಡಿ ರೋಹಿಣಿ. ನೀವ್ ಹೇಳಿರೋ ಸುಳ್ಳು ಮಾಡಿರೋ ಮೋಸ ಏನ್ ಕಮ್ಮಿ ಅಲ್ಲ. ಅದೇ ಅಲ್ವಾ, ಇಷ್ಟು ದಿನ ಈ ಮನೇಲಿ ಸುಳ್ಳು ಹೇಳಕ್ಕೆ ಇವಳು ಒಬ್ಬಳೇ ಇದ್ಲು. ಈಗ ಇವಳು ನೋಡಿ ಇವಳು ಕತ್ಕೊಂಡಿದ್ದ. ಅಮ್ಮ, ಕನಕ ಅರುಣ ತುಂಬಾ ಪ್ರೀತಿಸಿದಾಳೆ. ಸೂರ್ಯ ನೋಡ್ರೆ ಮದ್ವೆಗೆ ಹೋಗ್ತಾ ಇರ್ಲಿಲ್ಲ. ಪಾಪ ಅಕ್ಕೆ ತಾನೆ ಏನ್ ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲದೆ ಮದ್ವೆ ಮಾಡ್ತಿದ್ದಾರೆ. ಕರೆಕ್ಟ್ ಆಗಿ ಹೇಳ್ದೆ ಕಣ ಮುಂದೆ. ಎಷ್ಟೇ ಆಗ್ಲಿ ನೀನಷ್ಟೊತ್ತಿ ಓಡೋಗ್ತಾನೆ ಮದ್ವೆ ಆಗಿದ್ದು. ನೀನು ಮೀನಂಗೆ ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ ಬಿಡು. ಏಯ್, ಓಡೋದ್ರ ಬಗ್ಗೆ ನೀನ್ ಮಾತಾಡ್ತಾ ಇದೀನೋ? ನಾವು ಪ್ರೀತಿ ಮದ್ವೆ ಆಗ್ಬೇಕು ಅಂತ ಓಡೋದ್ವಿ. ನಿನ್ ತರ ಮಂಟಪದಿಂದ ದುಡ್ಡು ಎತ್ಕೊಂಡು ಓಡೋಗಿಲ್ಲ. ನಾನು ಅವಾಗ ಹಳೆ ಮನೋಜ ಕಣೋ, ಇವಾಗ ಫೇಮಸ್ ಬಿಸ್ನೆಸ್ ಮೆನು 5 ಡಿಗ್ರಿ ಮನೋಜ. ನೀನ್ ನನ್ ಬಗ್ಗೆ ಮಾತಾಡ್ ಧೈರ್ಯ ಮಾಡ್ತೀಯಾ? ನೀನ್ ನನ್ ಬಗ್ಗೆ ಮಾತಾಡ್ಬೋದಾ? ನೀನ್ ನನ್ ಬಗ್ಗೆ ಮಾತಾಡ್ ಅಪ್ಪ, ನೀನೇ ಹೇಳ್ದಂಗೆ ರೋಹಿಣಿ ತಪ್ಪು ಮಾಡಿದ್ಲು. ಅದಕ್ಕೆ ಅಮ್ಮ ರೋಹಿಣಿಗೆ ಇರೋವರೆಗೂ ಶಿಕ್ಷೆ ಕೊಡ್ತಾನೆ ಇದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕಣೋ. ಸುಳ್ಳು ಹೇಳೋದು, ಮೋಸ ಮಾಡೋದು ಎಲ್ಲ ಒಂದೇ. ನಾನ್ ಮಾಡಿದ್ದು ತಪ್ಪಲ್ಲ ಅಂತ ಹೇಳ್ತಿಲ್ಲ. ಅದನ್ನ ಯಾವ ಪರಿಸ್ಥಿತಿ ಮಾಡ್ದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರು ನೀವ್ ಅರ್ಥ ಮಾಡ್ಕೋತೀರಾ ಅಂತ ಹೇಳ್ತಾ ಇದ್ದೀನಿ. ನಮ್ಮಪ್ಪ ಏನ್ ಬಂಗಾರದಂತ ಮನ್ಸು. ಅವ್ರು ಯಾರು ಏನ್ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತಾರೆ. ಆದ್ರೆ ನಾನಂಗಲ್ಲ. ನಾನಷ್ಟು ಒಳ್ಳೆವನಲ್ಲ. ನೀನ್ ಮಾಡಿರೋ ತಪ್ಪು ನಾನು ಮರೆಯೋದು ಇಲ್ಲ, ಕ್ಷಮಿಸೋದು ಇಲ್ಲ. ನನ್ನ ಹೆಂಡತಿ ಅಂತ ನೀನು ಇಲ್ಲ. ಅದೇ ಗೊತ್ತಾನೆ. ಅಲ್ಲಿ ಮಂಟಪದಲ್ಲಿ ಎಲ್ಲರ ಮುಂದೆ ಅವಮಾನ ಆಗಿದೆ ಅವ್ರಿಗೆ. ಗಂಡನ್ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡಿದಾನೆ ಇವಳು ಅಂತ ಅಲ್ಲಿ ಎಲ್ಲರೂ ಮಾತಾಡ್ಕೊತಾ ಇದ್ರು. ಅಮ್ಮ, ಇವನು ಆ ಮನೆಯವ್ರಿಗೋಸ್ಕರ ಏನೆಲ್ಲಾ ಮಾಡ್ದ. ಆದ್ರೆ ಅವನಿಗೋಸ್ಕರ ಇವನ ಸೈಲೆಂಟ್ ಮಾಡ್ಬಿಟ್ರು. ಯಾಕೆ ಗೊತ್ತಾ? ಅವನು ಗೌರ್ಮೆಂಟ್ ಕೆಲ್ಸ, ಇವನು ಡ್ರೈವಿಂಗ್ ಕೆಲ್ಸ. ಇವ್ರ ಬಗ್ಗೆ ಯಾರು ಇವಾಗ ನೀವು ಏನೇನೋ ಮಾತಾಡ್ಬೇಡಿ. ಇವ್ರು ಮಂಟಪಕ್ಕೆ ಬಂದ್ರೆ ಅವ್ರ ಮದುವೆ ಮಾಡ್ಕೊಳ್ಳೋದು ಅಂತ ಕನಕ ಮತ್ತೆ ಅಪ್ಪ ಇಬ್ರು ವೇಟ್ ಮಾಡ್ತಾ ಇದ್ರು. ಅಂದ್ರೆ ಯಾವತ್ತು ನಾವು ಸಾಮಾನ್ಯ ಅಂತ ಅನ್ಕೊಳ್ಳೋದೇ ಇಲ್ಲ. ಇವಾಗ ಯಾಕೆ ನೀವು ಮನೋಜ್ ಮೇಲೆ ವಾಯ್ಸ್ ರೇಸ್ ಮಾಡ್ಕೊಂಡು ಮಾತಾಡ್ತಿರೋದು? ನೀವು ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ? ಸೂರ್ಯ ಅವ್ರ ಮೇಲೆ ನಿಮ್ಗೆ ಅಷ್ಟೊಂದು ಅಭಿಮಾನ ಇದ್ದಿದ್ರೆ ಯಾಕೆ ಸೂರ್ಯ ಅವ್ರಿಗೆ ಹೇಳ್ದೇನೆ ನಿಮ್ ತಂಗಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಸಿದ್ರಿ? ಇದು ಪಾಯಿಂಟ್. ಬೇಡ ರೋಹಿಣಿ, ಇದು ನಮ್ ಕುಟುಂಬದ ವಿಷಯ. ನೀವ್ ಎಷ್ಟೋ ಸಲ ನನ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಿದೀರಾ. ಇವಾಗ ನಿಮ್ ವಿಷಯಕ್ಕೆ ಬಂದ್ಬಿಟ್ರೆ ರೂಟ್ ಚೇಂಜ್ ಮಾಡ್ಬಿಡ್ತೀರಾ? ರೋಹಿಣಿ ಅದ್ಕೆ ನೀವ್ ಯಾಕೆ ಮೀನಾ ಅದ್ಕೆನ ಒಳ್ಳೆ ಅಕ್ಯೂಸ್ ತರ ಮಾತಾಡ್ತಾ ಇದ್ದೀರಾ? ಲವ್ ಮಾಡೋರ್ನ ಬಂದ್ ಮಾಡಿದಾರೆ, ಅದ್ರಲ್ಲಿ ತಪ್ಪೇನಿದೆ? ಬೇಜಾನ್ ತಪ್ಪಿದೆ ಕಣೋ. 10-20 ರೂಪಾಯಿ ಹೂ ಮಾರ್ಕೊಂಡು ನಮ್ಮನ್ನೇ ಯಾವಾಗ್ಬಿಟ್ರು. ಮೀನಾ, ಒಂದ್ ಕೆಲ್ಸ ಮಾಡು. ಇನ್ನು ಮುಂದೆ ಈ ಬ್ರೋಕರ್ ಕೆಲ್ಸ ಮಾಡೋದು, ಈ ಕೋರ್ಟ್ ಅಲ್ಲಿ ಸುಳ್ಳು ಸಾಕ್ಷಿ ಹೇಳ್ತಾರಲ್ಲ ಅಂತದೆಲ್ಲ ಮಾಡು. ಕೈ ತುಂಬ ದುಡ್ಡು ಕೊಡ್ತಾರೆ. ಅಮ್ಮ, ಇವಾಗ ಅವ್ರ ತಂಗಿ ಜೀವನ ಚೆನ್ನಾಗಿರ್ಲಿ ಅಂತ ಅವ್ರಿಗೆಲ್ಲ ಮಾಡಿದಾರಷ್ಟೇ. ಅದಕ್ಕೆ ನೀನ್ ಏನೇನೋ ಮಾತಾಡೋದು ಚೆನ್ನಾಗಿರಲ್ಲಮ್ಮ. ಸ್ಟಾಪ್ ಸ್ಟಾಪ್. ಫುಲ್ ಸ್ಟಾಪ್. ಇದು ನಮಗೂ ನನ್ನ ಹೆಂಡತಿಗೂ ಸಂಬಂಧ ಕೊಟ್ಟಿದ್ದು. ಅವಳು ಮಾಡಿದ ತಪ್ಪು. ಆ ತಪ್ಪು ನಾನು ಕ್ಷಮಿಸುದಿಲ್ಲ. ಸೂರ್ಯ, ಅಪ್ಪಯ್ಯ. ಪರವಾಗಿಲ್ಲ ಮಾವ, ಈಗ್ಲೂ ನನ್ನನ್ನ ಹೆಂಡತಿ ಅಂತಾನೆ ಕರಿತಿರೋದು. ಇವರಿಂದ ನನ್ನ ದೂರ ಮಾಡಲ್ಲ. ಲಾಟಿಗೂ ಲಾಟಿ ಬಿಡುತ್ತೇನೋ. ಓಕೆ ಓಕೆ, ಚೆನ್ನಾಗಿದೆ. ಆದ್ರೆ ಇಲ್ಲಿ ನೀನ್ ಕೇಳ್ತಿರೋ ಕ್ಷಮಿಸ್ತಿರೋದಿಲ್ಲ. ಹಂಗೆ ಆಕಡೆಗೆ ಬಾಗ್ಲಿದೆ, ಬೀದಿ ಬಾಗ್ಲು. ಅದ್ರೊಳಗೆ ಕಾಲಿಟ್ಕೊಂಡು ಆಚೆ ಹೋಗ್ಬಿಟ್ಟು ಹಂಗೆ ವೈಟ್ ಹೇಳ್ಬಿಟ್ಟು ನೀನು ಸೂರ್ಯ, ನಾನೇ ಹೇಳಪ್ಪ. ಸೂರ್ಯ ಯಾವ ಪರಿಸ್ಥಿತಿಯಲ್ಲಿ ಮದುವೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ತಾನೆ. ಕನಕಂಗೂ ಹುಡುಗಗೂ ಮದುವೆ ಆಗೋಯ್ತು. ಹಿಂಗೆ ನೋಡಿ ನಿಂದು. ಆ ಅಪ್ಪಯ್ಯ ನೀನು ಹಂಗೆಲ್ಲ ಹೇಳ್ಬಿಡ ನೀನು. ಇವಳು ಅಯ್ಯೋ ಶಿಸ್ತು. ಅಮ್ಮ ಏನ್ ಗೊತ್ತಿರದಪ್ಪಯ್ಯ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಿದ್ರಲ್ಲ ಇವಳು ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಆವತ್ತು ಇವಳು ಮಾಡಿಸ್ಬೇಕಾದ್ರೆ ನಾನು ಅಲ್ಲೇ ಇದ್ಲಪ್ಪಯ್ಯ. ಇವಳು ನಾನು ನೋಡ್ದೆ, ಆಲ್ರೆಡಿ ನೋಡಿದೆ. ಅವತ್ತು ಇವಳು ಹಂಗ್ ಮಾಡಿರ್ತಾಳೆ ಅಂತ ನಾನು ಏನು ಮಾಡಿರ್ಲಿಲ್ಲಪ್ಪ. ಯಾಕಂದ್ರೆ ಇವಳ ಮೇಲೆ ನನ್ನ ಅಷ್ಟು ನಂಬಿಕೆ ಇಟ್ಟೆ. ಆದ್ರೆ ಇವಳು ನನ್ ನಂಬಿಕೆನ ಈ ಬಾಡೋಗಿರೋ ಹೂನ ಕಸದ ಬುಟ್ಟಿಗೆ ಬಿಸಾಕ್ತಾರಲ್ಲ, ಆ ತರ ಬಿಸಾಕ್ಬಿಟ್ಲು. ನಂಗ್ ಮೋಸ ಮಾಡ್ಬಿಡ್ಲಪ್ಪ. ಇವಳು ಇರ್ಬಾರ್ದಪ್ಪ. ಏನ್ ನಿಂತ್ಕೊಂಡ್ ನೋಡ್ತಾ ಇದ್ಯಾ? ಹೋಗಿ ಹೋಗಿ ನಾನು ಹೋಗ್ತೀನಿ. ಏನಮ್ಮ ನೀನು ಹೇಗೆ ಹೇಳ್ತೀಯಮ್ಮ? ನಾನ್ ಮಾಡಿರೋ ತಪ್ಪಿಗೆ ಅವ್ನ್ ಅದಕ್ ಕೊಡ್ತಾರೋ ಶಿಕ್ಷೆ ಅಂತ ಅನ್ಕೊಂಡ್ ಹೋಗ್ತೀನಿ ಮಾವ. ನಿಮ್ ಹತ್ರ ಕ್ಷಮೆ ಕೇಳಿದಕ್ಕೆ ಮಾವ ನಾನು ಇಲ್ಲಿಗೆ ಬಂದಿದ್ದು. ಇವ್ರ ಕೈಲಿ ನನ್ನ ಬಿಟ್ಟಿರೋದಕ್ ಆಗಲ್ಲ. ಇವರೇ ಬಂದು ನನ್ನನ್ನ ವಾಪಸ್ ಕರ್ಕೊಂಡ್ ಬರ್ತಾರೆ. ನಾನು ಹೋಗ್ ಬರ್ತೀನಿ ಮಾವ. ಡೈಲಾಗ್ ನೋಡಿದ್ದೆ. ದರ್ಶನಕ್ಕೆ ಹೊರಗೆ ಸಿಕ್ಕೋ. ಕನಕ ಅಳಿಯದ್ರೆ ಬನ್ನಿ ಒಳಗಡೆ.
ಗಂಡನ ಹೆಸರಿಟ್ಟು ಕರೆಯೋ ಸಮಯ ಇವಾಗ ಮಾತ್ರ. ಎಲ್ಲಿ ನಿನ್ ಗಂಡನ ಹೆಸರೇನು? ಅರುಣ್. ಅಯ್ಯೋ ಕನಕ, ಆ ಹೆಸರು ಎಲ್ರಿಗೂ ಗೊತ್ತಿದೆ. ನಿಕ್ ನೇಮ್ ಹೇಳಮ್ಮ. ನಿಕ್ ನೇಮ? ಲವ್ ಮಾಡಿ ಮದ್ವೆ ಆಗಿರೋ ಮಧ್ಯೆ ನಿಕ್ ನೇಮ್ ಇರಲ್ಲ? ಅವ್ರ ಕಡೆ ನೋಡೋದೇನ್ ಬೇಡ, ಕೇಳ್ತಾ ಇರೋದ್ ನಾವು. ಆಯ್ತು ಹೇಳ್ತೇನೆ. ಪೊಲೀಸಪ್ಪ, ಈಗ ನಿಮ್ ಸರ್ತಿ. ನಾನ್ ಇವಳಿಗೆ ನಿಕ್ನೇಮ್ ಅಂತ ಏನು ಇಟ್ಟಿಲ್ಲ. ಇಟ್ಟಿಲ್ಲ ಅಂದ್ರೆ ಇವಾಗ ಹೆಸರು ಇಡ್ ಪೊಲೀಸಪ್ಪ. ನಿಮ್ ಹೆಂಡತಿನ ಏನಂತ ಕರಿತೀರಾ? ಹಾಸ್ಪಿಟಲ್ ತಾನೇ ಕೆಲಸ ಮಾಡ್ತಿರೋದು, ನರ್ಸಮ್ಮ ಅಂತ ಕರಿತೀರಾ? ನರ್ಸಮ್ಮ ಅಂದ್ರೂ ಪರವಾಗಿಲ್ಲ, ಸಿಸ್ಟರ್ ಅಂತ ಕಲ್ಸ್ಬಿಟ್ಟಿವಿ. ಇವಳೇ ನರ್ಸಲ್ಲ, ಅಕೌಂಟ್ ನೋಡ್ಕೊಳ್ತಾನೆ. ನಮ್ ಸೂರ್ಯನ್ ಅಂತ ಗಂಡ ಸಿಕ್ಕಿದ್ರೆ ಅಕ್ಕುಂಸಮ್ಮ ಅಂತ ಹೆಸರಿಟ್ಟಿರೋರು. ಸರಿ, ಏನಾದ್ರೂ ಹೇಳಿ. ಲಕ ಲಕ ಕನಕ ಅಂತ ಕರಿತೀವಿ, ಆಯ್ತಾ? ಸರಿ ಸರಿ, ಈಗ ಬಲ್ಗಾಲ್ ಇಟ್ಕೊಂಡು ಒಳಗಡೆ ಹೋಗ್ರಿ. ಹಾ, ಅಂತೂ ಇಂತೂ ಲವ್ ಬರ್ಡ್ಸ್ ಗಳು ಒಂದಿನ ಸೇರಾಯ್ತು. ಕನಕ ಫುಲ್ ಖುಷಿ ಅಲ್ವಾ? ಸುಮ್ನೆ ಎತ್ಕೊಳೋ ಇಲ್ಲ, ಅಷ್ಟೇ ಮುಗೀತು. ಎಲ್ರು ಸುಮ್ನೆ ಇರ್ತಿ. ನನ್ ಮಗಳು ಗಂಡನ್ ಮಾತಿಗೆ ಮಾತ್ರ ಮಣೆ ಹಾಕ್ತಾಳೆ. ಅಮ್ಮ ಹಾಗೇನಿಲ್ಲ, ಶುರು ಶುರು ಹಾಗೆ ಕಣಮ್ಮ, ಹೋಗ್ತಾ ಎಲ್ಲ ಬರ್ಲಾಗೋಗುತ್ತೆ. ಅರುಣ್, ನಾಳೆ ನಿಮ್ಮನೇಲೂ ಹೀಗೆ ನಮ್ ಕನ್ಕನ ಸೇರ್ ಹೊಚ್ಚಿ ಮನೆ ತುಂಬಿಸ್ಕೊಬೇಕು. ಅಮ್ಮಂಗೆಲ್ಲ ಹೇಳಿಟ್ಟಿದ್ಯಾ ತಾನೆ? ಅಮ್ಮಂಗೆಲ್ಲ ಗೊತ್ತು, ಅವ್ರು ಏರ್ಪಾಟ್ ಮಾಡಕ್ ಹೋಗಿದೆ. ಸರಿ 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 ಕುಸ್ಮಕ್ಕ, ನಾನು ಎಲ್ರಿಗೂ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ, ನಾನೇ ಮಾಡ್ಕೊಂಡ್ ಬರ್ತೀನಿ, ನೀವು ಮಾತಾಡ್ತಾರೆ. ಕನಕ, ಬೆಳಗ್ಗೆ ನಡೆದಿದ್ದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಕಂದ, ಎಲ್ಲ ಒಳ್ಳೇದಾಗತ್ತೆ. ಮನ್ಸಲ್ಲಿ ಇಟ್ಕೋಬೇಡ ಕಂದ, ಎಲ್ಲ ಒಳ್ಳೇದಾಗತ್ತೆ. ನಿಮ್ಗೆಲ್ಲ ಸಂಪ್ರದಾಯ ಅಲ್ವಾ? ಗೌರವ ಅನ್ನೋದು ಪರಸ್ಪರವಾಗಿರ್ಬೇಕು. ಹಾಲ್ ಕುಡೀರಿ. ಏನ್ ಕುಡಿ? ಇಲ್ಲ, ನೀರ್ ಕುಡಿಬೇಕು. ಪರವಾಗಿಲ್ಲ, ನೀನೇ ಮೊದ್ಲು ಕುಡಿ. ಇಲ್ಲ, ನೀವು ಕುಡಿ, ಪರವಾಗಿಲ್ಲ. ಮದ್ವೆ ಮನೆಗೆ ನಿಮ್ ಭಾವನ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಷ್ಟರಲ್ಲಿ ಸುಸ್ತಾಗಿರ್ತೀಯ. ನನ್ಮೇಲೆ ನಿಮ್ಗೆ ಕೋಪನಾ? ಚೇಚೆ, ನಿನ್ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಕನಕ. ಅವನೇನೋ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಮಂಟಪ ಬಿಟ್ಟೋದ ಅಂತ ಅಂದ್ರೆ ನೀನು ಅವನ ಹಿಂದೆನೆ ಹೋಗಿದ್ಯಾ. ಅಲ್ಲ, ಮದುಮಗಳು ಆತರ ಮಂಟಪದಿಂದ ಆಚೆ ಹೋಗ್ತಾರ? ನಮ್ ಭಾವ ಇದ್ದೆ ನಮ್ ಮದ್ವೆ ಹೇಗಾಗತ್ತೆ? ಆಲ್ರೆಡಿ ಒಂದ್ಸಲ ನಿನ್ ಭಾವ ಇಲ್ದೆ ನಾವ್ ಮದ್ವೆ ಆಗಿದೀವಿ ಕನಕ. ಹೌದು, ಅದಕ್ಕೆ ಈ ಸರಿ ನಮ್ ಮದ್ವೆ ಆಗ್ಬೇಕಾದ್ರೆ ನಮ್ ಮನೆಯವ್ರೆಲ್ರೂ ಇರ್ಬೇಕು ಅಂತ ಹೇಳಿದ್ದು. ಭಾವ ಮದ್ವೆ ಮನೇಲಿ ಇಲ್ದೆ ಹೋಗಿದ್ರೆ ಅಮ್ಮನೂ ಇರ್ತಾ ಇರ್ಲಿಲ್ಲ. ಇಲ್ಲೋಡು ಕನಕ, ಇಷ್ಟು ದಿನ ನಿನ್ ಭಾವ ನಿನಗೆ ಮುಖ್ಯ ಆಗಿರ್ಬೋದು. ನನಗ್ ಮಾತ್ರ ಅಲ್ಲ ರೀ, ನಮ್ ಇಡೀ ಕುಟುಂಬಕ್ಕೆ ನಮ್ ಭಾವ ತುಂಬಾ ಮುಖ್ಯ. ಅದ್ ನನಗೂ ಗೊತ್ತಾಗ್ತಿದೆ. ಈಗ ನಿಮ್ ಭಾವ ಈ ಮನೇಲಿ ಒಬ್ರಾಗಿರೋ ತರ ನಾನು ಈ ಮನೇಲಿ ಒಬ್ಬ ತಾನೆ. ನನ್ನ ಮದ್ವೆ ಆದ್ಮೇಲೆ ನೀವು ನಮ್ ಮನೇಲಿ ಒಬ್ರು ಆಗ್ಬಿಟ್ರಿ. ನನ್ ಮಂಟಪ ಬಿಟ್ಟು ಹೋಗಿದ್ದಕ್ಕೆ ನಿಮಗ್ ಬೇಜಾರಾಯ್ತಾ? ನಮ್ಮಲ್ಲಿ ಕೋಪ ಮಾಡ್ಕೊಂಡಿದ್ದೀರಾ? ಚಚೆ, ಕೋಪ ಅಂತ ಏನೂ ಇಲ್ಲ. ಮದ್ವೆ ಬಟ್ಟೆ ನೀನ್ ಆಗ ಹೊರಗಡೆ ಹೋಗಿದ್ದು ನನಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಅರುಣ್ ಹೆಂಡತಿ ಮದ್ವೆ ಬಟ್ಟೆಲಿ ಬೀದಿ ಅಲಿತಾ ಇದ್ದಾಳೆ ಅಂತ ಮಾತಾಡಿದ್ರೆ ನನಗೆ ಎಷ್ಟು ಮರ್ಯಾದೆ ಹೋಗಲ್ಲ ಹೇಳು? ಇಷ್ಟು ದಿನ ನೀನು ಈ ಮನೆ ಮಗಳು, ಆದ್ರೆ ಇವಾಗ ಈ ಅರುಣ್ ವೈಫ್. ಒಬ್ಬ ಪೊಲೀಸ್ ಹೆಂಡತಿ ಯಾವ ತರ ಇರ್ಬೇಕು ಆ ತರ ಇರ್ತೀಯ ಅಂತ ಮಾತ್ರ ನಾನು ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅರ್ಥ ಆಗ್ತದೆ, ಆದ್ರೆ ನಾವ್ ಮೊದ್ಲೇನೆ ಮದ್ವೆ ಆಗಿದೆ ಅಂತ ಗೊತ್ತಾಗಿ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡಿದಾರೆ. ಅದಕ್ಕೆ ನಾನು ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಆದ್ರೆ ನಿಮ್ ಬಾಬಾ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ವೇ? ಎಲ್ರು ಅವ್ರ ಮಾತು ಕೇಳ್ತಾರೆ ಅನ್ನೋದೇ ಅವ್ರ ಬಂಡವಾಳ. ಅಂತವ್ರ ಜೊತೆ ನಿಮ್ಮ ಅಕ್ಕ ಹೇಗ್ ಬದುಕ್ತಾ ಇದಾರೋ, ನಾವು ನಿಮ್ಮ ಅಕ್ಕಂಗೆ ಒಂದ್ ಒಳ್ಳೆ ಜೀವನ ಸೆಟ್ ಮಾಡ್ಕೊಡ್ಬೇಕು. ನಮ್ಮ ಅಕ್ಕಂಗೆ ಏನ್ ಕಡಿಮೆ ಆಗಿದೆ? ನಮ್ ಭಾವ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ಅವ್ರಿಗಿರೋ ದುರಭ್ಯಾಸದ ಬಗ್ಗೆ ಹೇಳಿದೆ ಅಷ್ಟೇ. ಅವೆಲ್ಲ ಹಾಗೆ ಮುಂದುವರೆದ್ರೆ ನಿಮ್ಮ ಅಕ್ಕನ ಜೀವನ ಏನಾಗ್ಬೇಕು ಹೇಳು? ಅದನ್ನೆಲ್ಲ ನಾವು ಬಿಡೋ ಹಾಗೆ ಮಾಡ್ಬೇಕಲ್ವಾ? ಅದ್ರ ಬಗ್ಗೆ ಹೇಳಿದೆ. ಭಾವ ಅಕ್ಕನ್ ಮದ್ವೆ ಆದ್ಮೇಲೆ ಹೆಚ್ಚಿಗೆ ಕುಡಿತಿಲ್ಲ. ಯಾವಾಗಾದ್ರೂ ಅವ್ರ ಮನ್ಸಿಗೆ ಬೇಜಾರಾದ್ರೆ ಮಾತ್ರ ಅವ್ರು ಕುಡಿಯೋದು. ಅವ್ರು ತುಂಬಾ ಒಳ್ಳೆಯವರು. ಸರಿ, ನೀವ್ ಕುಡೀರಿ. ಇಲ್ಲ, ನೀನ್ ಕುಡಿ. ಇಲ್ಲ, ನೀವು. ಲೇಡೀಸ್ ಫಸ್ಟ್. ಅವನೇನು ಅನ್ನೋದು ನನಗ್ ಚೆನ್ನಾಗ್ ಅರ್ಥ ಆಗಿದೆ. ನಿಮ್ಗೂ ಆದಷ್ಟು ಬೇಗ ಅರ್ಥ ಮಾಡಿಸ್ತೀನಿ. ಅವನ್ನ ಈ ಫ್ಯಾಮಿಲಿಯಿಂದ ದೂರ ಮಾಡೋದೇ ನನ್ ಮೊದಲನೇ ಕೆಲಸ. ಅವ್ನು ನನಗೆ ಮಾಡಿದ ಅವಮಾನಕ್ಕೆ ಜೀವನ ಪೂರ್ತಿ ಅವಮಾನ ಪಡ್ಬೇಕು. ತಗೊಳ್ಳಿ, ನೀವ್ ಕುಡೀರಿ. ಕನಕ, ಇವತ್ತೇನು ತುಂಬಾನೇ ಸುಂದರವಾಗಿ ಕಾಣ್ತಾ ಇದೀಯಾ? ಓಹೋ, ಇಷ್ಟ ದಿನ ಚೆನ್ನಾಗ್ ಕಾಣ್ತಿರ್ಲಿಲ್ವಾ? ದಿನ ಇದ್ದಿದ್ದಕ್ಕಿಂತ ಇವತ್ತಿನ ಸುಂದರವಾಗಿ ಕಾಣಿಸ್ತಾ